ಬಿಜೆಪಿಯಲ್ಲಿನ ಬೆಂಕಿಗೆ ಕುಮಾರಣ್ಣ ಸಮರ್ಥನೆ. ಜೆಡಿಎಸ್ ಬಿಜೆಪಿ ಬಿ ಟೀಮ್ ಅನ್ನೋದು ಪಕ್ಕಾ ಆಯ್ತಾ? ಯತ್ನಾಳ್ ಹೇಳಿಕೆಯನ್ನೇ ಸುಳ್ಳು ಅಂದಿದ್ದಕ್ಕೆ ಎಚ್ಡಿಕೆ. ಬಿಜೆಪಿಯಲ್ಲಿನ ಬೆಂಕಿಗೆ ಕುಮಾರಣ್ಣ ಸಮರ್ಥನೆ ಮಾಡ್ಕೊಂತಿದ್ದಾರೆ. ಆ ಮೂಲಕ ಜೆಡಿಎಸ್ ಬಿಜೆಪಿ ಬಿ ಟೀಮ್ ಅನ್ನೋದು ಪಕ್ಕಾ ಆಯ್ತಾ? ಯತ್ನಾಳ್ ಹೇಳಿಕೆಯನ್ನೇ ಸುಳ್ಳು ಅಂದಿದ್ದಕ್ಕೆ ಎಚ್ಡಿಕೆ. ಯತ್ನಾಳ್ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತಾದ್ರೆ ಎಚ್ಡಿಕೆ ಆರೋಪಗಳು ಕೂಡ ಸುಳ್ಳು ಆರೋಪಗಳ. ಏನಿದು ಕುಮಾರಣ್ಣನ ಕಿತಾಪತಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬೆಂಕಿ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ದಗದಗಿಸ್ತಾ ಇದೆ. 40,000 ಕೋಟಿ ಕೋವಿಡ್ ಅವ್ಯವಹಾರದ ಆರೋಪ ಆ ಪಕ್ಷ ಹೊತ್ತಿ ಉರಿಯುವಂತೆ ಮಾಡ್ತಿದೆ. ಬಿಜೆಪಿಯ ಸೀನಿಯರ್ ಮೋಸ್ಟ್ ಲೀಡರ್ ಹಿಂದೂ ಹುಲಿ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಂಥ ಗಂಭೀರ ಆರೋಪ ಮಾಡಿದ್ದು ಅದನ್ನು ಸಮರ್ಥಿಸಿಕೊಳ್ಳೋಕೆ ಬಿಜೆಪಿಯ ಯಾವ ಪ್ರಮುಖ ನಾಯಕರು ಮುಂದೆ ಬರ್ತಿಲ್ಲ. ಹೀಗಾಗಿ ಮೌನಂ ಅಂಗೀಕಾರವೇ ಅಂತೇಳಿ ಕಾಂಗ್ರೆಸ್ ನಾಯಕರು ಹಿಗ್ಗಮುಗ್ಗ ವಾಗ್ದಾಳಿ ನಡೆಸುತ್ತಿದ್ದಾರೆ. ಆದ್ರೆ ಇಷ್ಟು ದಿನ ಸುಮ್ಮನಿದ್ದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇದೀಗ ದಿಢೀರಂತ ಪುಟಿದೆದ್ದು ನಿಂತಿದ್ದಾರೆ. ಯತ್ನಾಳ್ ಅವರ ಆರೋಪಗಳೇ ಸುಳ್ಳು ಅನ್ನೋ ರೀತಿ ಬಿಜೆಪಿ ಪರ ಬ್ಯಾಟ್ ಬೀಸ್ತಿದ್ದಾರೆ. ಹಾಗಾದ್ರೆ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅನ್ನೋದು ಪಕ್ಕಾ ಆಯ್ತಾ? ಯತ್ನಾಳ್ ಬಿಎಸ್ವೈ ಸರ್ಕಾರದಲ್ಲಿ 40,000 ಕೋಟಿ ಅವ್ಯವಹಾರಕ್ಕೆ ಸಂಬಂಧಿಸಿದ ಸಾಕ್ಷ್ಯ ತಮ್ಮ ಬಳಿ ಇದೆ, ಅದನ್ನ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೂ ಎಚ್.ಡಿ. ಕುಮಾರಸ್ವಾಮಿ ಅವರು ಅದನ್ನ ನಂಬೋಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇದುವರೆಗೂ ಸಿದ್ದು ಸರ್ಕಾರದ ಮೇಲೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಆರೋಪಗಳ. ತಮ್ಮದು ಹಿಟ್ ಅಂಡ್ ರನ್ ಅನ್ನೋದನ್ನ ಕುಮಾರಸ್ವಾಮಿ ತಾವಾಗಿ ಒಪ್ಪಿಕೊಂಡ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಕೋವಿಡ್ ಪೀರಿಯಡ್ ನಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅದೆಂಥದ್ದು ಮಾಸ್ಕು ಇವೆಂಥವು ಖರೀದಿ ಮಾಡೋಕ್ಕೆ 40,000 ಕೋಟಿ ಅಕ್ರಮ ಅಂತೇಳಿ ಪಾಪ ಅವರೇನೋ ಯತ್ನಾಳ್ ಅವರು ಹೇಳ್ಬಿಟ್ರು. ಇದು ಯಾರಾದ್ರೂ ನಂಬಕ್ಕಾಗತ್ತಾ? ಅಬ್ಬಬ್ಬ, ಕುಮಾರಸ್ವಾಮಿ ಅವರು ಅದೆಷ್ಟು ವ್ಯಂಗ್ಯವಾಗಿ ಬಿಜೆಪಿ ಪರ ಸಮರ್ಥಿಸಿಕೊಳ್ತಿದ್ದಾರೆ ನೋಡಿ. ಅದೆಂತದ್ದು ಕೋವಿಡ್ ಪೀರಿಯಡ್ ನಲ್ಲಿ ಬಿಎಸ್ವೈ ಸಿಎಂ ಆಗಿದ್ದಾಗ ಅದೆಂತದ್ದು ಮಾಸ್ಕು ಇವೆಂತವು ಖರೀದಿ ಮಾಡೋದಕ್ಕೆ 40,000 ಕೋಟಿ ಅಕ್ರಮ ಅಂತೇಳಿ ಅಯ್ಯೋ ಪಾಪ ಯತ್ನಾಳ್ ಹೇಳ್ಬಿಟ್ರು. ಇದನ್ನ ಯಾರಾದ್ರೂ ನಂಬಕ್ಕಾಗುತ್ತಾ ಅಂತೇಳಿ ಕುಮಾರಸ್ವಾಮಿ ಅತ್ಯಂತ ವ್ಯಂಗ್ಯಭರಿತವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಅದ್ಯಾಕೆ ನಂಬೋಕೆ ಸಾಧ್ಯವಿಲ್ಲ? ಬಿಜೆಪಿಯ ಓರ್ವ ಜವಾಬ್ದಾರಿಯುತ ಶಾಸಕರೇ ಹೇಳಿದ್ಮೇಲೆ ಅದ್ಯಾಕೆ ನಂಬಬಾರದು? ಅವರು ತಮ್ಮ ಆರೋಪಕ್ಕೆ ಸಂಬಂಧಿಸಿದ ದಾಖಲೆ ತಮ್ಮ ಬಳಿ ಇದೆ ಅಂತ ಗಂಟ ಘೋಷವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟ ಮೇಲೂ ಅದ್ಯಾಕೆ ಜನಸಾಮಾನ್ಯರು ನಂಬಾರ್ದು? ಹಾಗಾದ್ರೆ ಆಧಾರಗಳೇ ಕೊಡದೆ ಕುಮಾರಸ್ವಾಮಿ ಅವರು ಸಿದ್ದು ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ, ಕಮಿಷನ್ ಅಕ್ರಮ ನಡೆದಿದೆ, ವೈಎಸ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತೇಳಿ ಕಪೋಲ ಕಲ್ಪಿತ ಆರೋಪಗಳನ್ನ ಮಾಡಿದ್ರು. ಹಾಗಾದ್ರೆ ಕುಮಾರಸ್ವಾಮಿ ಅವರ ಮಾತುಗಳನ್ನು ಯಾರಾದ್ರೂ ನಂಬಕ್ಕಾಗುತ್ತಾ? ಯತ್ನಾಳ್ ಮಾತುಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಬಾರದು ಅಂತಾದ್ರೆ ಕುಮಾರಸ್ವಾಮಿ ಅವರ ಮಾತುಗಳನ್ನ ಈ ರಾಜ್ಯದ ಜನ ಅದ್ಯಾಕೆ ಸೀರಿಯಸ್ ಆಗಿ ತಗೋಬೇಕು ಅಂತೇಳಿ ಇದೀಗ ಶ್ರೀಸಾಮಾನ್ಯರು ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಕೇಳ್ತಿದ್ದಾರೆ. ಯಾರಾದ್ರೂ ನಂಬಕ್ಕಾಗತ್ತಾ? 40,000 ಕೋಟಿ ಏನೋ ಒಂದು ಹೇಳಿ, 2,000 3,000 500 ನಂಗೆ ಗೊತ್ತಿಲ್ಲ. ಅದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಕುಮಾರಸ್ವಾಮಿ ಮಾಡಿದ ಆರೋಪಗಳು ಒಂದ ಎರಡ? ಮಾಧ್ಯಮಗಳ ಮುಂದೆ ಬಂದು ಪೆನ್ ಡ್ರೈವ್ ದಾಖಲೆ ತೋರಿಸಿದ್ದೇನೋ, ಸಾಕ್ಷ್ಯ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದೇನೋ? ಹಾಗಾದ್ರೆ ಕುಮಾರಸ್ವಾಮಿ ಅವರು ಅದ್ಯಾಕೆ ರಾಜ್ಯ ಸರ್ಕಾರದ ಅಕ್ರಮಗಳ ಬಗ್ಗೆ ದಾಖಲೆ ಬಿಡುಗಡೆ ಮಾಡಲಿಲ್ಲ? ಕುಮಾರಸ್ವಾಮಿ ಅವತ್ತಿಂದ ಮಾಡ್ಕೊಂಡು ಬಂದಿದ್ದು ಬರೀ ಸುಳ್ಳು ಪೊಳ್ಳು ಆರೋಪಗಳೇನಾ? ಇನ್ನ ಬಿಜೆಪಿ ಪರ ಸಮರ್ಥಿಸಿಕೊಂಡಿರೋ ಕುಮಾರಸ್ವಾಮಿ ಯತ್ನಾಳ್ ಅವರ 40,000 ಕೋಟಿ ಆರೋಪವನ್ನ ನಂಬಲು ಸಾಧ್ಯವೇ ಇಲ್ಲ. ಏನೋ ಹೇಳಿ, 2,000ನೋ 3,000ನೋ ಹೇಳಿ, ಅದು ನನಗೆ ಗೊತ್ತಿಲ್ಲ. ಆದ್ರೆ 40,000 ಕೋಟಿ ಅಂದ್ರೆ ನಂಬಕ್ಕಾಗುತ್ತಾ ಅಂತೇಳಿ ಪ್ರಶ್ನಿಸುತ್ತಿದ್ದಾರೆ. ಯಾರಾದ್ರೂ ನಂಬಕ್ಕಾಗತ್ತಾ? 40,000 ಕೋಟಿ ಏನೋ ಒಂದು ಹೇಳಿ, 2,000 3,000 500 ನಂಗೆ ಗೊತ್ತಿಲ್ಲ. ಅದು ಹಾಗಾದ್ರೆ ಕುಮಾರಸ್ವಾಮಿ ಅವರ ಪ್ರಕಾರ 2,000 3,000 ಕೋಟಿ ಕೋವಿಡ್ ಅಕ್ರಮ ನಡೆದ್ರೆ ಅದನ್ನ ಸುಮ್ನೆ ಬಿಡಬೇಕಾ? ಆನೆ ಕದ್ರು ಕಳ್ಳನೇ, ಅಡಿಕೆ ಕದ್ರೂ ಕಳ್ಳನೇ ಅನ್ನೋ ಗಾದೆ ಮಾತಿದೆ. ಪರಿಸ್ಥಿತಿ ಹೀಗಿರುವಾಗ ಕುಮಾರಸ್ವಾಮಿ ಅವರು ಬಿಜೆಪಿ ಪರ ಪಾಪ ಅನ್ನೋ ರೀತಿ ಬ್ಯಾಟಿಂಗ್ ಮಾಡ್ತಿರೋದು ಯಾಕೆ? ಯತ್ನಾಳ್ ಅವರ 40,000 ಕೋಟಿ ಕೋವಿಡ್ ಅವ್ಯವಹಾರದ ಆರೋಪದ ಬಗ್ಗೆ ಇದುವರೆಗೂ ಬಿಜೆಪಿಯವರು ಯಾರು ಬಾಯಿ ಬಿಟ್ಟಿಲ್ಲ ಅಂತೇಳಿ ಮಾಧ್ಯಮಗಳು ಹೇಳಿದ್ದಕ್ಕೆ ಕುಮಾರಸ್ವಾಮಿ ಅವರು ಏನಂದ್ರು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ನೋಡಿ, ಇಲ್ಲಿ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಲ್ಲ ಬಿಜೆಪಿ ಪರವಾಗಿ. ಈಗ ಬಿಜೆಪಿ ಪರ ನಾನೇ ಹೇಳ್ತಾ ಇದ್ದೀನಲ್ಲ.
ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸುಖ ಸುಮ್ಮನೆ ಬಿಎಸ್ವೈ ಸರ್ಕಾರದಲ್ಲಿ 40,000 ಕೋಟಿ ಅವ್ಯವಹಾರ ನಡೆದಿದೆ ಅಂತೇಳಿ ಆರೋಪ ಮಾಡಿದ್ರ? ಬಿಜೆಪಿ ಪರ ಕುಮಾರಸ್ವಾಮಿ ಏನೋ ಪಾಪ ಅನ್ನೋ ರೀತಿ ಸಮರ್ಥಿಸಿಕೊಳ್ತಿರೋದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.